ಡಿಯರ್ ಫ್ರೆಂಡ್ಸ್, ಇದು ಮಳೆಗಾಲ ಆದರೂ ಎಲ್ಲ ಕಡೆ ಮಳೆ ಇಲ್ಲ. ಎಲ್ಲ ಕಡೆ ಇರೋದಂದರೆ ಒಂದೇ ಒಂದು, ಅದು ಡೆಂಗಿ ಜ್ವರ. ಯಾವ ಆಸ್ಪತ್ರೆಯಲ್ಲೂ ಬೆಡ್ ಖಾಲಿ ಇಲ್ಲ. ಡೆಂಗಿ ಬಂದವರು ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಪರಿತಪಿಸ್ತಾ ಇದ್ದಾರೆ. ಜನಸಾಮಾನ್ಯರು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ದಿರ ಅಲ್ದಾಡ್ತಾ ಇದ್ದಾರೆ. ಡೆಂಗಿ ಬಂದರೆ ಅದನ್ನು ಹೇಗೆ ಎದುರಿಸಬೇಕು ಮತ್ತು ಮಕ್ಕಳಲ್ಲಿ ಬಂದರೆ ನಾವು ಏನು ಮುಂಜಾಗ್ರತಾ ಕ್ರಮಗಳನ್ನು ನಾವು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಕೆಳಗಿರೋ ಕೆಂಪು ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಹಾಗೆ ಅದರ ಪಕ್ಕದಲ್ಲಿರೋವಂಥ ಬೆಲ್ ಬಟನ್ನ ಸಹ ಒತ್ತಿ ನೋಟಿಫಿಕೇಷನ್ ಆನ್ ಮಾಡಿ. ಮುಂದೆ ನಾನು ಯಾವುದೇ ವಿಡಿಯೋ ಮಾಡಿದ್ರೂ ನಿಮಗೆ ಅದರಿಂದ ನೋಟಿಫಿಕೇಷನ್ ದೊರೆಯುತ್ತದೆ. ಬನ್ನಿ ಫ್ರೆಂಡ್ಸ್, ಈಗ ನಾವು ಮಾಹಿತಿ ಕಡೆ ಹೋಗೋಣ. ಡೆಂಗಿ ಅಂದರೆ ಏನು, ಅದು ಹೇಗೆ ಹರಡುತ್ತೆ, ಡೆಂಗಿ ಬಂದ ಮೇಲೆ ನಾವು ಏನೇನು ಪರೀಕ್ಷೆಗಳನ್ನ ಯಾವ್ಯಾವ ಟೈಮಲ್ಲಿ ಮಾಡಿಸ್ಬೇಕು ಅನ್ನೋ ಈ ಸಂಪೂರ್ಣ ಮಾಹಿತಿಗಳನ್ನೆಲ್ಲ ಈ ಹಿಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋಗಳನ್ನ ನೀವೆಲ್ಲ ಮತ್ತೊಮ್ಮೆ ನೋಡಬೇಕಾದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕ್ ಕೊಟ್ಟಿದ್ದೀನಿ, ನೀವು ಮತ್ತೊಮ್ಮೆ ಬೇಕಾದರೆ ಅದನ್ನು ನೋಡ್ಬೋದು. ಡೆಂಗಿ ಇನ್ಕ್ಯುಬೇಷನ್ ಪೀರಿಯಡ್ ಅಂದರೆ ಸೋಂಕಿತ ಸೊಳ್ಳೆ ಕಚ್ಚಿದಾಗಿನಿಂದ ಡೆಂಗಿಯ ರೋಗ ಲಕ್ಷಣಗಳು ಕಂಡುಬರುವ ಸಮಯವನ್ನು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ನಾವು ಕರಿತೀವಿ. ಡೆಂಗಿನಲ್ಲಿ ಈ ಇನ್ಕ್ಯುಬೇಷನ್ ಪೀರಿಯಡ್ ಸಾಮಾನ್ಯವಾಗಿ 4 ರಿಂದ 7 ದಿನಗಳ ಕಾಲ ಇರ್ತದೆ. ಇದರಲ್ಲಿ 80% ಯಾವುದೇ ಮಾರಣಾಂತಿಕವಾಗದಂತೆ ಬಂದು ಹೋಗುತ್ತದೆ. ಇದು ಬಂದಾಗ ಇದಕ್ಕೆ ಸರಿಯಾದ ಸಮಯದಲ್ಲಿ ಸರಿಯಾದ ಚಿಕಿತ್ಸೆ ತೆಗೆದುಕೊಂಡರೆ ಸಾಕು. ಇನ್ನುಳಿದ 5 ರಿಂದ 10% ಜನರಲ್ಲಿ ಈ ಡೆಂಗ್ಯೂ ಹಿಮೊರೇಜಿಕ್ ಫೀವರ್ ಅಥವಾ ಡೆಂಗ್ಯೂ ಹಿಮೊರೇಜಿಕ್ ಶಾಕ್ ಎಂಬ ಮಾರಣಾಂತಿಕ ರೋಗವಾಗಿ ಕಾಣಿಸಿಕೊಳ್ಳುತ್ತದೆ. ಇವುಗಳ ರೋಗ ನಿರ್ಣಯ ಮಾಡುವುದು ಹೇಗೆ, ಇದರಲ್ಲಿ ಕಂಡುಬರುವ ರೋಗ ಲಕ್ಷಣಗಳು ಮತ್ತು ಚಿಹ್ನೆಗಳು ಮತ್ತು ಇತರ ಪರೀಕ್ಷೆಗಳನ್ನು ಮಾಡಿಸುವುದರ ಮೂಲಕ ನಾವು ಇಲ್ಲಿ ಡೆಂಗಿಯ ರೋಗ ನಿರ್ಣಯವನ್ನು ಮಾಡುತ್ತೇವೆ. ಡೆಂಗಿಯಲ್ಲಿ ನಾವು 3 ಫೇಸಸ್ಸನ್ನು ನೋಡ್ತೀವಿ, ಅಂದರೆ 3 ಹಂತಗಳು. ಅದರಲ್ಲಿ ಮೊದಲನೆಯದು ಫೆಬ್ರೈಲ್ ಫೇಸ್ ಅಥವಾ ಜ್ವರದ ಹಂತ, ಎರಡನೆಯದು ಕ್ರಿಟಿಕಲ್ ಫೇಸ್ ಅಥವಾ ನಿರ್ಣಾಯಕ ಹಂತ, ಮೂರನೆಯದು ರಿಕವರಿ ಫೇಸ್ ಅಥವಾ ಚೇತರಿಕೆ ಹಂತ. ಫೆಬ್ರೈಲ್ ಫೇಸ್ ಅಥವಾ ಜ್ವರದ ಹಂತ ಇದು ಸಾಮಾನ್ಯವಾಗಿ 2 ರಿಂದ 5 ದಿನಗಳವರೆಗೆ ಇರುತ್ತದೆ. ಇದರಲ್ಲಿ ಮೊದಲನೇದಾಗಿ ವಿಪರೀತ ಜ್ವರ, ಕಣ್ಣುಗಳ ಹಿಂಭಾಗದಲ್ಲಿ ನೋವು, ತಲೆನೋವು, ಕೈಕಾಲು ಮತ್ತು ಮೂಳೆಗಳ ನೋವು, ಮಾಂಸಖಂಡಗಳ ನೋವು, ಕೆಲವೊಮ್ಮೆ ದದ್ದುಗಳು ಅಥವಾ ರ್ಯಾಷಸ್ ಕಂಡುಬರುತ್ತದೆ. ಮುಖದ ಮೇಲೆ ರ್ಯಾಷಸ್ ಕಂಡುಬರುತ್ತದೆ ಅಥವಾ ಮುಖ ಕೆಂಪಾಗುವಿಕೆ, ಈ ಥರ ಲಕ್ಷಣಗಳು ಕಂಡುಬರುತ್ತದೆ. ಈ ಕ್ರಿಟಿಕಲ್ ಫೇಸ್ ಇದು ಸಾಮಾನ್ಯವಾಗಿ ಜ್ವರ ಕಡಿಮೆಯಾದ ನಂತರ ಕಂಡುಬರುತ್ತದೆ. ಇದು 2 ರಿಂದ 3 ದಿನಗಳವರೆಗೆ ಇರುತ್ತದೆ. ಈ ಹಂತದಲ್ಲಿ ಪ್ಲೇಟ್ಲೆಟ್ ಕಡಿಮೆಯಾಗಿ, ರಕ್ತದೊತ್ತಡ ಕಡಿಮೆಯಾಗಿ ಹಿಮೊರೇಜಿಕ್ ಶಾಕ್ ಸಹ ಆಗುವುದು. ರಿಕವರಿ ಫೇಸ್ ಅಥವಾ ಚೇತರಿಕೆ ಹಂತ, ಈ ಹಂತದಲ್ಲಿ ರೋಗಿಯು ಕ್ರಿಟಿಕಲ್ ಫೇಸ್ ದಾಟಿ ಗುಣಮುಖವಾಗುವತ್ತ ಬಂದಿರುತ್ತಾನೆ. ಈ ಹಂತದಲ್ಲಿ ಅವನಿಗೆ ರ್ಯಾಷಸ್ ಕಂಡುಬರುವ ಸಾಧ್ಯತೆಗಳಿರುತ್ತದೆ ಮತ್ತು ಲೋ ಹಾರ್ಟ್ ರೇಟ್ ಈ ಚಿಹ್ನೆಗಳು ಕಂಡುಬಂದು ನಂತರ ದಿನೇ ದಿನೇ ಗುಣಮುಖವಾಗುತ್ತಾನೆ. ಫ್ರೆಂಡ್ಸ್, ಡೆಂಗ್ಯೂ ಅಂತ ಕನ್ಫರ್ಮ್ ಆಗಿದ ತಕ್ಷಣ ಮೊದಲನೇದಾಗಿ ನಮ್ಮೆಲ್ಲರಿಗೂ ಭಯ, ಆತಂಕ. ದಯವಿಟ್ಟು ಫ್ರೆಂಡ್ಸ್ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತೀನಿ, ಡೆಂಗ್ಯೂ ಆಗಲಿ ಬೇರೆ ಯಾವುದೇ ರೀತಿಯ ಕಾಯಿಲೆ ಆಗಲಿ, ಮೊದಲನೇದಾಗಿ ನಾವು ಮಾಡಬೇಕಾಗಿರೋ ಕೆಲಸ, ಪ್ಲೀಸ್ ಡೋಂಟ್ ಪ್ಯಾನಿಕ್. ದಯವಿಟ್ಟು ಗಾಬರಿ ಮತ್ತು ಭಯ ಪಡಬೇಡಿ. ಒಂದು ಕ್ಷಣ ಆಲೋಚಿಸಿ. ಒಂದು ವೇಳೆ ಫೆಬ್ರೈಲ್ ಫೇಸ್ ಅಥವಾ ಜ್ವರದ ಹಂತದಲ್ಲಿದ್ದರೆ ರೋಗಿಗೆ ಯಾವುದೇ ರೀತಿಯ ಅಪಾಯವಾಗುವುದಿಲ್ಲ. ಮೊದಲನೇದಾಗಿ ಜ್ವರಕ್ಕಾಗಿ ಪ್ಯಾರಾಸಿಟಮಾಲ್ ಮಾತ್ರೆಯನ್ನು ಮಾತ್ರ ಸೇವಿಸಿ. ಆಸ್ಪಿರಿನ್, ಬ್ರೂಫಿನ್, ಮೆಫ್ಟಾಲ್ ಈ ಥರ ಮಾತ್ರೆಗಳನ್ನು ಯಾವುದೇ ಕಾರಣಕ್ಕೂ ದಯವಿಟ್ಟು ಸೇವಿಸಬೇಡಿ. ಹಾಗೂ ಮನೆಯಲ್ಲೇ ದೊರೆಯುವಂಥ ದ್ರವ ಪದಾರ್ಥಗಳಾದ ಎಳನೀರು, ಗಂಜಿ, ಮಜ್ಜಿಗೆ ಮತ್ತು ಹಣ್ಣಿನ ರಸ, ಈ ಥರ
ಇತರ ದ್ರವ ಪದಾರ್ಥಗಳನ್ನು ಸೇವಿಸಿ ಆದಷ್ಟು ದೇಹವು ನಿರ್ಜಲೀಕರಣವಾಗದಂತೆ ನೋಡಿಕೊಳ್ಳಬೇಕು. ನಾವು ತುಂಬ ಜಾಗರೂಕರಾಗಿರಬೇಕಾದುದು ಕ್ರಿಟಿಕಲ್ ಫೇಸ್ ಅಥವಾ ನಿರ್ಣಾಯಕ ಹಂತದಲ್ಲಿ. ಈ ಹಂತವು 3 ರಿಂದ 5 ದಿನಗಳವರೆಗೆ ಇರುತ್ತದೆ. ಈ ಹಂತದಲ್ಲಿ ಕೆಲವೊಂದು ವಾರ್ನಿಂಗ್ ಸೈನ್ಸ್ ಅಥವಾ ಎಚ್ಚರಿಕೆ ಸಂಕೇತಗಳು 5 ರಿಂದ 10% ರೋಗಿಗಳಲ್ಲಿ ಕಂಡುಬರುತ್ತದೆ. ಈ ರೀತಿಯ ವಾರ್ನಿಂಗ್ ಸೈನ್ಸ್ ಕಂಡುಬಂದ ತಕ್ಷಣ ನಾವು ವೈದ್ಯಕೀಯ ಸಲಹೆಯನ್ನು ನಿರ್ಲಕ್ಷ್ಯ ಮಾಡದೆ ಪಡೆಯಲೇಬೇಕು. ತಡ ಮಾಡದೆ ಹತ್ತಿರದ ಆಸ್ಪತ್ರೆಗೆ ದಾಖಲಾಗಿ ಸರಿಯಾದ ಸಮಯಕ್ಕೆ ಸೂಕ್ತ ಚಿಕಿತ್ಸೆ ಪಡೆಯುವುದು ತುಂಬ ಅನಿವಾರ್ಯ. ಫ್ರೆಂಡ್ಸ್, ಆ ವಾರ್ನಿಂಗ್ ಸೈನ್ ಅಥವಾ ಎಚ್ಚರಿಕೆ ಸಂಕೇತಗಳು ಏನನ್ನೋದನ್ನ ನಾವು ಇವಾಗ ನೋಡೋಣ. ಮೊದಲನೇದಾಗಿ ಹೊಟ್ಟೆ ನೋವು, ನಿರಂತರ ವಾಂತಿ, ರಕ್ತಸ್ರಾವ, ದೇಹದ ಯಾವುದೇ ಭಾಗಗಳಿಂದ ರಕ್ತಸ್ರಾವವಾಗಬಹುದು. ಉದಾಹರಣೆಗೆ ಒಸಡು, ಬಾಯಿ, ಮೂಗು, ಮಲ ಮತ್ತು ಮೂತ್ರ, ಇದರಲ್ಲಿ ರಕ್ತ ಕಂಡುಬರುವಂಥದ್ದು. ಮತ್ತು ಮೂತ್ರ ಕಡಿಮೆಯಾಗುವಂಥದ್ದು, ಇದು ಸಹ ಒಂದು ರೀತಿಯ ಎಚ್ಚರಿಕೆ ಸಂಕೇತ ಆಗಿದೆ. ಮೇಲೆ ತಿಳಿಸಿದ ಈ ಎಲ್ಲ ವಾರ್ನಿಂಗ್ ಸೈನ್ಸ್ ನಮ್ಮ ದೇಹದಲ್ಲಿನ ಸಣ್ಣ ರಕ್ತನಾಳಗಳ ಸೋರಿಕೆಯಿಂದ ಉಂಟಾಗುವಂಥ ಎಚ್ಚರಿಕೆ ಸಂಕೇತಗಳು. ಮಕ್ಕಳಲ್ಲೂ ಇದೇ ರೀತಿಯ ಸಂಕೇತಗಳು ಕಂಡುಬರುತ್ತದೆ. ಮತ್ತು ಅತಿ ಸಣ್ಣ ಮಕ್ಕಳಲ್ಲಿ ವಿಪರೀತ ಅಳುವುದು, ಆಹಾರವನ್ನು ಸೇವಿಸದೇ ಇರುವುದು, ಚಟುವಟಿಕೆ ಕಡಿಮೆಯಾಗುವುದು, ಜಡತ್ವ ಅಂದರೆ ಲೆಥರ್ಜಿ ಮತ್ತು ಕೈಕಾಲು ತಣ್ಣಗಾಗುವುದು, ಈ ರೀತಿಯ ಚಿಹ್ನೆಗಳು ಕಂಡುಬಂದಲ್ಲಿ ತಕ್ಷಣ ಮಕ್ಕಳ ವೈದ್ಯರಲ್ಲಿ ಪರೀಕ್ಷಿಸುವುದು ಅತ್ಯುತ್ತಮ. ಲ್ಯಾಬ್ ಪರೀಕ್ಷೆಗಳ ಬಗ್ಗೆ ಬಂದರೆ ಪ್ಲೇಟ್ಲೆಟ್ ಕೌಂಟ್, ಇದು ಜ್ವರ ಬಂದ 4-5 ದಿನಗಳ ನಂತರ ಪ್ಲೇಟ್ಲೆಟ್ಸ್ ಕಡಿಮೆ ಆಗುತ್ತಾ ಹೋಗುತ್ತದೆ. ಅಪ್ ಟು 7ನೇ ದಿನ, 7 ರಿಂದ 8 ದಿನದವರೆಗೆ ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಆಗುತ್ತದೆ. ಆನಂತರ ತಾನಾಗಿ ಪ್ಲೇಟ್ಲೆಟ್ ಕೌಂಟ್ ಇಂಪ್ರೂವ್ ಆಗುತ್ತದೆ. ಇನ್ನೊಂದು ಹೆಮಟೋಕ್ರಿಟ್ ಅಥವಾ PCV, ಇದು ಹೆಚ್ಚಾಗುತ್ತಾ ಹೋಗುತ್ತದೆ. ದಯವಿಟ್ಟು ವೈದ್ಯರ ಮಾರ್ಗದರ್ಶನ ಪಡೆಯಿರಿ. ಪ್ಲೇಟ್ಲೆಟ್ ವರ್ಗಾವಣೆ, ಇದು ತೀವ್ರ ರೀತಿಯ ರಕ್ತಸ್ರಾವವಾದರೆ ಮಾತ್ರ ಬೇಕಾಗುತ್ತದೆ. ಇದು ನಿಮಗೆ ಚಿಕಿತ್ಸೆ ನೀಡುತ್ತಿರುವ ವೈದ್ಯರ ನಿರ್ಧಾರಕ್ಕೆ ಬಿಟ್ಟಿದ್ದು, ದಯವಿಟ್ಟು ಅವರನ್ನು ನಂಬಿ. ಫ್ರೆಂಡ್ಸ್, WHO ಅವರ ಪ್ರಕಾರ ಡೆಂಗ್ಯೂ ಬಂದಾಗ ಸರಿಯಾದ ಸಮಯಕ್ಕೆ ಸರಿಯಾದ ಚಿಕಿತ್ಸೆ ಪಡೆದರೆ 1%ಗಿಂತಲೂ ಕಡಿಮೆ ಮಾರಣಾಂತಿಕವಾಗುವ ಸಾಧ್ಯತೆಗಳಿರುತ್ತವೆ ಎಂದು ಅವರು ತಮ್ಮ ಅಧಿಕೃತ ವೆಬ್ಸೈಟ್ನಲ್ಲಿ ಉಲ್ಲೇಖಿಸಿರುತ್ತಾರೆ. ಬನ್ನಿ ಫ್ರೆಂಡ್ಸ್, ಒಟ್ಟಾರೆ ಡೆಂಗ್ಯೂ ಬಂದಾಗ ನಾವೇನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಡೆಂಗ್ಯೂ ಬಂದಾಗ ನಾವು ಏನು ಮಾಡಬೇಕು ಅಂದರೆ ಡೋಸ್ ಬಗ್ಗೆ ತಿಳ್ಕೊಳ್ಳೋಣ. ಡೆಂಗ್ಯೂ ಲಕ್ಷಣಗಳು ಕಂಡು ಬಂದರೆ ರೆಗ್ಯುಲರ್ ಆಗಿ ಚೆಕಪ್ ಮಾಡಿಸ್ಕೊಳ್ಳಿ, ವೈದ್ಯರ ಭೇಟಿ ಮಾಡಿ ಅವರು ನೀಡುವಂಥ ಸಲಹೆಗಳನ್ನು ಪಾಲಿಸಿ. ಮತ್ತು ಸಾಕಷ್ಟು ಮನೆಯಲ್ಲೇ ಸಿಗುವಂತಹ ದ್ರವ ಪದಾರ್ಥಗಳನ್ನು ಸೇವಿಸಿ ದೇಹವನ್ನು ನಿರ್ಜಲೀಕರಣಗೊಳ್ಳದಂತೆ ನೋಡಿಕೊಳ್ಳಿ. ಜ್ವರ ಮತ್ತು ಕೈಕಾಲು ನೋವುಗಳಿಗಾಗಿ ಪ್ಯಾರಾಸಿಟಮಾಲ್ ಮಾತ್ರೆಯನ್ನು ಮಾತ್ರ ಸೇವಿಸಿ ಸಾಕಷ್ಟು ವಿಶ್ರಾಂತಿ ಪಡೆಯಿರಿ. ಪ್ಲೇಟ್ಲೆಟ್ ಮತ್ತು PCV ಪರೀಕ್ಷೆಗಳನ್ನು ವೈದ್ಯರ ಸಲಹೆ ಮೇರೆಗೆ ಕಾಲಕಾಲಕ್ಕೆ ದಯವಿಟ್ಟು ತಪ್ಪದೆ ಮಾಡಿಸಿ. ಕೊನೆಯದಾಗಿ, ನೀವು ಮನೆಯಲ್ಲಿದ್ದರೆ ಅಂದರೆ ಡೆಂಗ್ಯೂ ಸೋಂಕಿತ ವ್ಯಕ್ತಿ ಮನೆಯಲ್ಲಿದ್ದರೆ ತಪ್ಪದೆ ಸೊಳ್ಳೆ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಿ. ಯಾಕಂದರೆ ಈ ಡೆಂಗ್ಯೂ ಸೋಂಕಿತ ವ್ಯಕ್ತಿ ಮನೆಯಲ್ಲಿದ್ದರೆ ಈ ಸೊಳ್ಳೆ ನಿಯಂತ್ರಣ ಮಾಡದಿದ್ದ ಪಕ್ಷದಲ್ಲಿ ಸೊಳ್ಳೆ ಆತನನ್ನು ಕಚ್ಚಿ ಮನೆಯಲ್ಲಿರುವ ಇತರ ವ್ಯಕ್ತಿಗಳು ಹರಡುವ ಸಾಧ್ಯತೆಗಳು ಅತಿಯಾಗಿರುತ್ತದೆ. ಸ್ನೇಹಿತರೆ, ಯಾವುದೇ ಲ್ಯಾಬ್ ಪರೀಕ್ಷೆ ಮಾಡಿಸಿದಾಗ ಡೆಂಗ್ಯೂ ಅಂತ ನಿಮಗೆ ಗೊತ್ತಾಗಿದ್ದ ತಕ್ಷಣ ದಯವಿಟ್ಟು ಭಯಪಡಬೇಡಿ. ಪ್ಲೀಸ್ ಡು ನಾಟ್ ಪ್ಯಾನಿಕ್. ಎರಡನೇದಾಗಿ, ವಾರ್ನಿಂಗ್ ಸೈನ್ಸ್ ಅಥವಾ ಎಚ್ಚರಿಕೆ ಸಂಕೇತಗಳು. ಈ ಸಂಕೇತಗಳ ಬಗ್ಗೆ ನಾನು ಈ ಹಿಂದೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಇದು ಜ್ವರ ಬಂದು ನಿಂತ ಮೇಲೆ ಕಾಣಿಸಿಕೊಳ್ಳುತ್ತದೆ. ಸುಮಾರು 4 ರಿಂದ 6ನೇ ದಿನವರೆಗೂ ಈ ಎಚ್ಚರಿಕೆ ಸಂಕೇತಗಳು ಕಂಡುಬರುತ್ತದೆ. ಈ ವಾರ್ನಿಂಗ್ ಸೈನ್ಸ್ ಕಂಡು ಬಂದಾಗ ದಯವಿಟ್ಟು ನಿರ್ಲಕ್ಷಿಸಬೇಡಿ. ಈ ವಾರ್ನಿಂಗ್ ಸೈನ್ಸ್ ಕಂಡು ಬರದೇ ಇದ್ದ ಪಕ್ಷದಲ್ಲಿ ಆ ರೋಗಿಗೆ ಏನು ತೊಂದರೆ ಆಗುವುದಿಲ್ಲ, ಅವನು ಪುನಃ
ಚೇತರಿಕೆ ಹಂತಕ್ಕೆ ತಲುಪುತ್ತಾನೆ, ನಂತರ ಗುಣಮುಖವಾಗುತ್ತಾನೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ದಯವಿಟ್ಟು NSAIDs ಅಂದರೆ ಆಸ್ಪಿರಿನ್, ಬ್ರೂಫಿನ್ ಅಥವಾ ಪೇನ್ ಕಿಲ್ಲರ್ಸ್ ಮಾತ್ರೆಗಳನ್ನು ದಯವಿಟ್ಟು ಸೇವಿಸಬೇಡಿ. ಇನ್ನೊಂದು ಮುಖ್ಯ ವಿಷಯ, ದಯವಿಟ್ಟು ಡೆಂಗ್ಯೂ ಖಚಿತಪಡಿಸಿಕೊಂಡರೆ IM ಇಂಜೆಕ್ಷನ್ಸನ್ನು ದಯವಿಟ್ಟು ಆದಷ್ಟು ಅವಾಯ್ಡ್ ಮಾಡಿ. IM ಇಂಜೆಕ್ಷನ್ಸ್ಗಳನ್ನು ಕೊಡಿಸ್ಕೊಳ್ಳೋದ್ರಿಂದ ಮಾಂಸಖಂಡಗಳಲ್ಲಿ ರಕ್ತಸ್ರಾವ ಆಗುವ ಸಾಧ್ಯತೆಗಳಿರುತ್ತದೆ. ಡೆಂಗಿಗೆ ಯಾವುದೇ ರೀತಿಯ ನಿರ್ದಿಷ್ಟ ಚಿಕಿತ್ಸೆ ಇರೋದಿಲ್ಲ. ಮತ್ತು ಇನ್ನೊಂದು, ಡೆಂಗಿಗೆ ಸಂಬಂಧಪಟ್ಟಂತಹ ವ್ಯಾಕ್ಸಿನ್ ಅಥವಾ ಚುಚ್ಚುಮದ್ದು ಇನ್ನು ಪ್ರಾಯೋಗಿಕ ಹಂತದಲ್ಲೇ ಇರುತ್ತದೆ. ಇತ್ತೀಚೆಗೆ ಕೆಲವು ಕಂಪ್ನಿಗಳು ಪ್ಲೇಟ್ಲೆಟ್ ವೃದ್ಧಿ ಮಾಡುವಂಥ ಟ್ಯಾಬ್ಲೆಟ್ಸ್ನ ಮಾರುಕಟ್ಟೆಯಲ್ಲಿ ಪರಿಚಯ ಮಾಡಿಸಿದ್ದಾವೆ. ಈ ಮಾತ್ರೆಗಳಲ್ಲಿ ಯಾವುದೂ ಸಹ ಇನ್ನೂ ಸೈಂಟಿಫಿಕ್ ಪ್ರೂವನ್ ಅಲ್ಲ. ಪ್ಲೇಟ್ಲೆಟ್ ಕೌಂಟ್ ಇವು ಜ್ವರ ಬಂದ 7ನೇ ದಿನ ಅಥವಾ 8ನೇ ದಿನ ಇದು ಪುನಃ ಚೇತರಿಕೆ ಆಗುತ್ತದೆ. ಸೊ ನೀವು ಮಾತ್ರೆ ತಗೊಳ್ಳೋದ್ರಿಂದ 7 ಅಥವಾ 8ನೇ ದಿನದಲ್ಲಿ ಜಾಸ್ತಿ ಆಗಬಹುದು. ಸೊ ಇದೊಂದು ಕಾಕತಾಳೀಯವಷ್ಟೇ. ಆದರೆ ಪರಂಗಿ ಹಣ್ಣು, ಕಿವಿ ಹಣ್ಣು, ಈ ಹಣ್ಣುಗಳಿಂದ ಪ್ಲೇಟ್ಲೆಟ್ ಕೌಂಟ್ ಅಧಿಕ ಆಗುತ್ತೆ ಅಂತ ಎಲ್ಲ ಕಡೆ ಕೇಳಿರ್ಬೋದು. ಇದನ್ನು ಸಹ ನಾವು ಇತರೆ ಯಾವುದೇ ಹಣ್ಣಿನ ರೀತಿಯಲ್ಲೇ ಸೇವನೆ ಮಾಡೋದು, ಇದರಿಂದ ನಮ್ಮ ಆರೋಗ್ಯಕ್ಕೇನು ಹಾನಿ ಆಗೋದಿಲ್ಲ. ಬಟ್ ಈ ಹಣ್ಣುಗಳು ತಿನ್ನೋದ್ರಿಂದ ಅಥವಾ ಈ ಪರಂಗಿ ಹಣ್ಣಿನ ಎಲೆ ರಸ ಕುಡಿಯೋದ್ರಿಂದ ಪ್ಲೇಟ್ಲೆಟ್ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದು ಇನ್ನೂ ಸೈಂಟಿಫಿಕಲಿ ಪ್ರೂವ್ ಆಗಿಲ್ಲ. ಬಟ್ ನನಗೆ ತಿಳಿದಿದ್ದನ್ನು ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ. ಇದರ ಪರವಾಗಿ ಅಥವಾ ಇದ್ರ ಬಗ್ಗೆ ನಿಮ್ಮ ಹತ್ರ ಯಾವುದೇ ರೀತಿಯ ಮಾಹಿತಿ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಅಥವಾ ಫೇಸ್ಬುಕ್ಕಲ್ಲಿ ಕಮೆಂಟ್ ಮಾಡಿ, ಅಥವಾ ನನ್ನ ಇಮೇಲ್ಗೆ ಕಳಿಸ್ಕೊಡಿ. ಈ ಮಾಹಿತಿ ಎಲ್ರಿಗೂ ಉಪಯೋಗ ಆಗಲಿ ಅಂತ ನಾನು ಬಯಸ್ತೀನಿ. ಫ್ರೆಂಡ್ಸ್, ಕೊನೆಯದಾಗಿ ನಮ್ಮ ಮಂತ್ರ ಒಂದೇ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಕಾಯಿಲೆ ಬಂದ ಮೇಲೆ ವಾಸಿ ಮಾಡಿಕೊಳ್ಳುವುದಕ್ಕಿಂತ ಕಾಯಿಲೆ ಬರದ ಹಾಗೆ ನೋಡಿಕೊಳ್ಳುವುದು ಅತ್ಯುತ್ತಮ. ಡೆಂಗಿಗೆ ಸಂಬಂಧಪಟ್ಟಂತೆ ನಮ್ಮ ಪ್ರಿವೆನ್ಷನ್, ಸೊಳ್ಳೆ ನಿಯಂತ್ರಣ, ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ಸರಿಯಾಗಿ ಅರಿವು ಮೂಡ್ತಾ ಇಲ್ಲ. ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಸೊಳ್ಳೆ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಿ. ಸರ್ಕಾರದಿಂದ, ಗ್ರಾಮ ಪಂಚಾಯಿತಿಯಿಂದ, ಪಟ್ಟಣ ಪಂಚಾಯಿತಿಯಿಂದ ಈ ನಿಯಂತ್ರಣ ಕ್ರಮಗಳು ಜಾರಿಗೊಳಿಸಿದಾಗ ದಯವಿಟ್ಟು ಅವರಿಗೆ ಸಹಕರಿಸಿ. ಹಾಗೂ ನಿಮ್ಮ ಪ್ರೀತಿ ಪಾತ್ರರಿಗೆ ಡೆಂಗಿ ಕಾಯಿಲೆ ಹರಡದಂತೆ ದಯವಿಟ್ಟು ಎಚ್ಚರಗೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಅಂತೂ ಏನಾದರೂ ಒಂದು ಮಾಡಿ. ನಿಮ್ಮ ಫೀಡ್ಬ್ಯಾಕ್ ನನ್ನ ಮುಂದಿನ ವಿಡಿಯೋಗಳಿಗೆ ದಾರಿಯಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ಧನ್ಯವಾದಗಳು.